So, hi guys, welcome back to my channel. So, how are your studies going on, friends? So, from today, Monday, ಇನ್ನು ಎಷ್ಟು ದಿನ ಉಳಿದಿದೆ ಅಂದರೆ ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್, ಏಪ್ರಿಲ್ 5 ಮಂತ್ಸಲ್ಲಿ 150 ಡೇಸು. ಅದರಲ್ಲಿ ಈಗ 10 ಡೇಸ್ ಅಂತೂ ಹೋಯಿತು. ಸೊ, ಅಪ್ರಾಕ್ಸಿಮೇಟ್ಲಿ 140 to 135 ಡೇಸ್ ನಮ್ಮ ಹತ್ರ ಉಳಿದಿದೆ ಈಗ. ಸೊ, PW ಅವರು ಈಗ ಪ್ರಚಂಡ್ ಸೀರೀಸ್ನ ರಿಲೀಸ್ ಮಾಡಿದ್ದಾರೆ. ಓಕೆ, ಪ್ರಚಂಡ್ ಸೀರೀಸ್ನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಆನ್ ಐ ಥಿಂಕ್ 3rd December. ಓಕೆ, 3rd December ಸ್ಟಾರ್ಟ್ ಮಾಡಿದ್ದಾರೆ. ಒನ್ ಡೇ ಒನ್ ಚಾಪ್ಟರ್ ಅಂತ ಅವ್ರದ್ದು ಒಂದು ಏನು ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಯಾರು ಇದನ್ನ ಫಾಲೋ ಮಾಡ್ತಿದ್ದೀರಾ ನನಗೆ ಪ್ಲೀಸ್ ಕಾಮೆಂಟಲ್ಲಿ ಶೇರ್ ಮಾಡಿ. ನೀವು ಯಾವುದೇ ಬ್ಯಾಕ್ಲಾಗ್ ಇರ್ದೇನೆ ನೀವು ನಿಮ್ಮ ಏನು ಕ್ಲಾಸಸ್ ಇದೆನಾ ರೆಗ್ಯುಲರಾಗಿ ಕೇಳ್ತಿದ್ದೀರಾ, ಕನ್ಸಿಸ್ಟೆನ್ಸಿಯಿಂದ ಮಾಡ್ತಿದ್ದೀರಾ ಅಂತ. ಸೊ ಇವತ್ತಿನ ವಿಷಯ ಬಂದುಬಿಟ್ಟು ಹೋದ ವಾರನೂ ವಿಡಿಯೋ ಹಾಕಲಿಲ್ಲ ಫ್ರೆಂಡ್ಸು ನಾನು, ಬಿಕಾಸ್ ನಮ್ಮ ಮನೇಲಿ ಈಗ ತುಂಬ ಸೀರಿಯಸ್ ಮ್ಯಾಟರ್ ಬಿಕಾಸ್ ಆಫ್ ಮೈ ಗ್ರ್ಯಾಂಡ್ ಮದರ್. ಅವ್ರದ್ದು ಹೆಲ್ತ್ ಇಶ್ಯೂಸ್ ಒಂಚೂರು ಸರಿ ಇಲ್ಲ. ಸೊ ಅದಕ್ಕಾಗಿ ನಮ್ಮ ಅಜ್ಜಿ ತುಂಬ ಸೀರಿಯಸ್ ಸಿಚುವೇಶನಲ್ಲಿದ್ದಾರೆ. ಅವ್ರದ್ದು ಹೆಲ್ತ್ ಇಶ್ಯೂಸ್ ತುಂಬ ಆಗಿದೆ. ಸೊ ಅವರಿಗೆ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಈಗ. ಬಟ್ ಇನ್ ದ್ಯಾಟ್ ಸಿಚುವೇಶನ್ ಟು ನಮ್ಮ ಅಮ್ಮ ಅಪ್ಪ ನನಗೆ ಓದೋದಕ್ಕಂತ ಟೈಮ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಯುಟಿಲೈಸ್ ಇಟ್. ಅದನ್ನು ನಾವು ನಮ್ಮ ಸ್ಟಡೀಸ್ ತಕ್ಕಂತೆ ಯುಟಿಲೈಸ್ ಮಾಡ್ಕೋಬೇಕು. ಸೊ ಮನೆಯಲ್ಲಿಲ್ಲ ಅಂತ ಸುಮ್ಮನೆ ಹಾಗೆ ಫೋನ್ ನೋಡ್ತಾ ಕೂತ್ಕೊಳ್ಳೋದು ಅಥವಾ ಏನೋ ಒಂದು ಮಾಡ್ತಾ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗೆ ಹೋಗೋದೆಲ್ಲ ಮಾಡೋದನ್ನು ಬಿಟ್ಟು ನಮ್ಮದೆಲ್ಲ ಏನೇನು ಬ್ಯಾಕ್ಲಾಗ್ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊ. ಐ ಥಿಂಕ್ ಹೂ ಆರ್ ಸ್ಟಾರ್ಟಿಂಗ್ ಫ್ರಮ್ ನಾವ್ ಪ್ರಚಂಡ್ ಸೀರೀಸ್ ಇಸ್ ಅ ಬೆಸ್ಟ್ ಒನ್. ಬಟ್ ಅದನ್ನು ಯಾವ ರೀತಿ ನೋಡ್ತೀವಿ, ಯಾವ ರೀತಿ ನಾವು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ತಾ ಬರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ PW ಇಂದ ಮುಂದೆನೂ ಬರುತ್ತೆ ಫ್ರೆಂಡ್ಸ್ ಉಮ್ಮೀದ್ ಸೀರೀಸ್ ಅಂತ. ಬಟ್ ಅದರಲ್ಲಿ ಅದು ರಿವಿಷನ್ಗಂತ ಇಟ್ಕೋಬೇಕು. ಸೊ ಈಗ ಆಲ್ರೆಡಿ ತುಂಬ ಜನ ಸೊ ಮುಂದೆ ಉಮ್ಮೀದ್ ಸೀರೀಸ್ ಅಂತ PW ಅವರು ಲಾಂಚ್ ಮಾಡ್ತಾರೆ ಫ್ರೆಂಡ್ಸು. ಹೋದ ಸಾರಿ ನೋಡಿದ್ದೆ ನಾನು ಅದು ಉಮ್ಮೀದನ್ನು. ಉಮ್ಮೀದ್ ಸೀರೀಸಲ್ಲಿ ಅದನ್ನೂ ಒಂದು ಶಾರ್ಟೇ ಇರುತ್ತೆ, ಅದನ್ನ ಒಂದು ಶಾರ್ಟೇ ಮಾಡಿರ್ತಾರೆ ಫ್ರೆಂಡ್ಸ್. ಬಟ್ ನನಗನ್ಸುತ್ತೆ ಈಗಿಂತಲೇ ಸ್ಟಾರ್ಟ್ ಮಾಡಿದ್ರೆ ಅದು ಒಳ್ಳೆಯದು ಅಂತ. ಯಾರ್ಯಾರು PWನ ಪ್ಲ್ಯಾಟ್ಫಾರ್ಮ್ನ ಫಾಲೋ ಮಾಡ್ತಿದ್ದಾರಾ ಅಥವಾ ಅವ್ರದ್ದು ಯಾವುದಾದ್ರೂ ಕ್ಲಾಸ್ನ ಜಾಯಿನ್ ಮಾಡಿದ್ದೀರಾ ಅವರಿಗೆ ಗೊತ್ತಿರುತ್ತೆ. ಅಲ್ಲಿ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದ್ದಾರೆ. ಅವ್ರದ್ದು ಅದೇನು ಶೆಡ್ಯೂಲ್ನ ಫಾಲೋ ಮಾಡ್ತಾರೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಈಗ ಈ ಪಾರ್ಟಲ್ಲಿ ನಾನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರೋದಂದರೆ ನಾನು ನೀಟ್ ಅಡ್ಡಾ 24/7 ಒಂದು, ಅನ್ ಅಕಾಡೆಮಿ ಒಂದು, PW ಒಂದು, ಅವ್ರದ್ದೇ ಇನ್ನೊಂದಿದೆ ಕಾಂಪಿಟೇಷನ್ ವಾಲ ಅಂತ ಅದೊಂದು. ಅದರಲ್ಲಿ ನನಗೆ ನ್ಯೂಸ್ ಬಂತು ಫ್ರೆಂಡ್ಸ್ ಅವತ್ತು. ಸೊ ಪ್ರಚಂಡ್ ಸೀರೀಸ್ನ ಲಾಂಚ್ ಮಾಡ್ತಿದ್ದೀನಿ ಅಂತ. ನಾನು ಯಾವತ್ತು ಫ್ಯಾಕಲ್ಟೀಸ್ನ ರಿಲೀಸ್ ಮಾಡಿದ್ರು ಆವಾಗ ನೋಡಿದಾಗ, ಸೊ ಐ ವಿಲ್ ಟೆಲ್ ದ ಫ್ಯಾಕಲ್ಟೀಸ್ ನಾವು ಫಸ್ಟ್ ಫಿಸಿಕ್ಸಲ್ಲಿ ಆಯುಧ್ ಸರ್ ಫಾರ್ ಫಸ್ಟ್ PU ಆ್ಯಂಡ್ ತನುಜ್ ಸರ್ ಫಾರ್ ಸೆಕೆಂಡ್ PU. ಆ್ಯಂಡ್ ಕೆಮಿಸ್ಟ್ರಿಲಿ ಫಿಸಿಕ್ಸು ಆರ್ಗ್ಯಾನಿಕ್ಕು ಸುಧಾಂಶು ಸರ್ ತೋರ್ತಿದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು. ಆರ್ಗ್ಯಾನಿಕಲ್ಲಿ ಹಿತೇಶ್ ಸರ್. ಯಾರ್ಯಾರು PW ಕ್ಲಾಸಸ್ನ ನೋಡ್ತಿದ್ದಾರೆ ಸುಧಾಂಶು ಸರ್ ಬಗ್ಗೆ ನನಗೆ ಗೊತ್ತಿರುತ್ತೆ. ಆ್ಯಂಡ್ ಬಾಟ್ನಿಲಿ ರೂಪೇಶ್ ಸರ್ ಆ್ಯಂಡ್ ಅರ್ಚನಾ ಮ್ಯಾಮ್. ಜುವಾಲಜಿಲಿ ಆಕಾಂಕ್ಷಾ ಮ್ಯಾಮ್ ಆ್ಯಂಡ್ ವಿಪಿನ್ ಶರ್ಮಾ ಸರ್. ಸೊ ವಿಪಿನ್ ಶರ್ಮಾ ಸರ್ಗೆ ಐ ಥಿಂಕ್ ಬಾಟ್ನಿ ಕೊಟ್ಟರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅವರು ಏನು ಅನ್ಕೊಂಡು ಕೊಟ್ಟಿದ್ದಾರೆ ಐ ಡೋಂಟ್ ನೋ. ಇದೆಲ್ಲ ಅವ್ರದ್ದು ಬಂದುಬಿಟ್ಟು ಶೆಡ್ಯೂಲು. ಆ್ಯಂಡ್ ವೀಕ್ಲಿ ಶೆಡ್ಯೂಲ್ ಕೂಡ ಬಿಡ್ತಿದ್ದಾರೆ, ಅಂದರೆ ಯಾವ ದಿನಕ್ಕೆ ಯಾವ ಸಬ್ಜೆಕ್ಟ್ ಇರುತ್ತೆ, ಯಾವ ಚಾಪ್ಟರ್ನ ಅವರು ಕಂಪ್ಲೀಟ್ ಮಾಡ್ತಾರೆ ಅಂತ. ಓಕೆ, ಈಗ ನಮ್ಮ ಕಡೆ ಇರೋದು 140 ಡೇಸ್ ಮಾತ್ರ. ಸೊ ಅವರು ಒನ್ ಡೇಲಿ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಓಕೆ, ನಾನು ಈಗ ಯಾಕೆಂದು ಬಿಟ್ಬಿಟ್ಟು ಪ್ರಚಂಡ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಆಲ್ರೆಡಿ ಮಾಡಿದ್ದೀನಿ. ಯಾರ್ಯಾರು ಮಾಡಿಲ್ಲ, ಸೊ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ನೀವು ಯೂಟ್ಯೂಬ್ ಚಾನಲಲ್ಲಿ ಎಕಿನ್ ಚಾನಲಲ್ಲಿ ಇದನ್ನು ಡೈಲಿ ತೊಗೊಳ್ತಿದ್ದಾರೆ ಅವರು ಕ್ಲಾಸಸ್ನ. ಪ್ಲೀಸ್ ಹೋಗಿ ಒಮ್ಮೆ ಒಂದು ಕ್ಲಾಸ್ನ ಅಟೆಂಡ್ ಮಾಡಿ ನೋಡಿ ನೀವು ಹೇಗೆ ಅನಿಸುತ್ತೆ ಅಂತ. ಆ್ಯಂಡ್ ನನ್ನ ಸ್ಟ್ರಾಟಜಿ ನಾವು ಫಾಲೋ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಗೆಟ್ ದ ಬೆಸ್ಟ್ ರಿಸಲ್ಟ್. ಆ್ಯಂಡ್ ಅವರು ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡೋದಕ್ಕೆ ಟೈಮ್ ತೊಗೊಂಡಿರೋದು ಅಪ್ ಟು ಫೆಬ್ರವರಿ 11, ಡಿಸೆಂಬರ್, ಜಾನ್, ಫೆಬ್. ಇಯರ್ 60 ಡೇಸ್ ಆ್ಯಂಡ್ 70 ಅಪ್ ಟು 70 to 75 ಡೇಸಲ್ಲಿ ಅವರು ಫುಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಸೊ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು 4th December. ಅವ್ರು ಸ್ಟಾರ್ಟ್ ಮಾಡಿದ ಕ್ಲಾಸು 3rd December. ಫಸ್ಟ್ ಕ್ಲಾಸ್ ಬಂದುಬಿಟ್ಟು ಫಿಸಿಕ್ಸ್ ಇತ್ತು. ಯಾರು ಕೇಳಿದ್ದೀರಾ ಅವರೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ, ಆಯುಧ್ ಸರ್ದು. ಸೊ ನನಗೆ ಇನ್ನೊಂದೇನು ಅನಿಸ್ತಂದರೆ ಅಲ್ಲಿ ಅವರು ಫಸ್ಟ್ PU ಸೆಕೆಂಡ್ PU ಎರಡೂ ತೊಗೊಳ್ತಾ ಹೋಗ್ತಿದ್ದಾರೆ ಫಿಸಿಕ್ಸಲ್ಲಿ. ನನಗೆ ಅನಿಸ್ತು ಫಸ್ಟ್ PUನ ಮುಗಿಸಿ ಆದಮೇಲೆ ಸೆಕೆಂಡ್ PU ಬಂದಿದ್ದರೆ ಒಂದಿಷ್ಟು ಜನ ನಂತರ ಎವ್ರೇಜ್ ಸ್ಟೂಡೆಂಟು ಈಗ ಸ್ಟಾರ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಒಂಚೂರು ಹೆಲ್ಪ್ ಆಗ್ತಿತ್ತು ಅಂತ. ಈಗ ಫಸ್ಟ್ PUದ ಕ್ಲಿಯರ್ ಮಾಡ್ಕೊತ ಹೋದಂಗೆ ಸೆಕೆಂಡ್ PUನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಓಕೆ, ಸೊ ಹಾಗೆ ಮಾಡಿದರೆ ಒಳ್ಳೇದಿರ್ತಿತ್ತು ಅಂತ ಅನ್ನಿಸ್ತು.
ಸೊ ಈಗ ಬಂದುಬಿಟ್ಟು ನನ್ನ ಸ್ಟ್ರಾಟಜಿನ ನಿಮ್ಮ ಹತ್ರ ಹೇಳ್ಕೊಳ್ಳೋದು. ಇದು ನನ್ನದು, ನನಗೆ ಹೆಲ್ಪ್ಫುಲ್ ಆಗದಂತೆ ನನ್ನ ಪ್ಲ್ಯಾನ್ ಪ್ರಕಾರ ನಾನು ಮಾಡ್ಕೊಂಡಿರೋದು. ನೀವು ಅದನ್ನು ಕಸ್ಟಮೈಸ್ ಮಾಡಿ ನೀವು ಅಪ್ಲೈ ಮಾಡಿದ್ರು ಮಾಡ್ಬೋದು. ಐ ಥಿಂಕ್ ಇಟ್ ಈಸ್ ಅ ಹೆಲ್ಪ್ಫುಲ್ ಫಾರ್ ಯು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ನಾನು. ಸೊ ಡಿಫ್ರೆಂಟ್ ಪ್ಲ್ಯಾನ್ ಏನಂದರೆ, ಒನ್ ಡೇಲಿ ಒಂದು ಚಾಪ್ಟರ್ನ ಅವರು ತಗೊಳ್ತಿದ್ದಾರೆ. ಓಕೆ, ಒನ್ ಡೇಲಿ ಒಂದು ಚಾಪ್ಟರ್ ಅಂದರೆ ಇಟ್ ಈಸ್ ಟೇಕ್ ಅಪ್ ಟು 6 to 7 hours, ಅಪ್ರಾಕ್ಸಿಮೇಟ್ಲಿ 6 to 7 hours ಫಾರ್ ಒನ್ ಚಾಪ್ಟರ್. ಅದು ಯಾವುದೇ ಆಗಿರಲಿ ಒನ್ ಡೇಲಿ ಅದು ತೋಗ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಹೇಳಿದ್ದಾರೆ. ಪ್ಲ್ಯಾನರ್ ಕೂಡ ಬಿಟ್ಟಿದ್ದಾರೆ 1 ವೀಕ್ದು, 3 December to 8 Decemberವರೆಗೂ ಪ್ಲ್ಯಾನರ್ ಬಿಟ್ಟಿದ್ದಾರೆ. ನಿನ್ನೆ ಬಿಟ್ಟರು 8 December ಟು ಫುಲ್ ಸಂಡೇ ತನಕ ಬಿಟ್ಟಿದ್ದಾರೆ ಇವತ್ತು. ಸೊ ನಾವು ಹೇಗೆ ಮೊದಲು ಟೈಮ್ ಟೇಬಲ್ ಮಾಡ್ಕೋತಿದ್ವಿ, 2 hours ಫಾರ್ ಸಬ್ಜೆಕ್ಟ್ ಕ್ಲಾಸ್ ಕೇಳೋದಕ್ಕೆ ನಮಗೆ, ಹಾಗೆ ಒಂದು ಟೈಮ್ ಟೇಬಲ್ನ ಮಾಡ್ಕೊಳ್ಳಿ 3 ಸಬ್ಜೆಕ್ಟ್ಗೆ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ನಾನು ಹಾಗೆ ಮಾಡ್ಕೊಂಡಿರೋದು. ವೇಟ್ ಒನ್ ಥಿಂಗ್, ಫ್ಯಾಕಲ್ಟೀಸ್ನ ಹೇಳ್ಬಿಡುತ್ತೆ ನಾನು ಯಾವ್ಯಾವ್ದನ್ನ ನಾನು ಚೂಸ್ ಮಾಡಿದ್ದೀನಿ ಅಂತ. ಸೊ ಫುಲ್ ಪ್ರಚಂಡ್ ಸೀರೀಸನ್ನೇ ನಾನು ಫಾಲೋ ಮಾಡ್ತಿಲ್ಲ, ಒಂಚೂರು ಯಕಿನಲ್ಲೂ ಆ್ಯಂಡ್ ಪ್ರಚಂಡ್ 2024 ನಾನು ತೊಗೊಳ್ತಿದ್ದೀನಿ. ಫಸ್ಟ್ ಫಿಸಿಕ್ಸಿಂದ ಆಯುತ್ ಸರ್ನೇ ಫಾಲೋ ಮಾಡ್ತಿದ್ದೀನಿ ನಾನು ಫಾರ್ PUC ಫಸ್ಟ್ ಇಯರ್ದು ಸಿಲೆಬಸ್ ಪ್ರಕಾರ. ಆಯುತ್ ಸರ್ ಯಾವಾಗ ಕ್ಲಾಸ್ ಇರುತ್ತಲ್ಲ, ಆಯುತ್ ಸರ್ದೇ ಕೇಳ್ತೀನಿ, ನಿಮಗೆ ಕರೆಕ್ಟಾಗಿ ಹೇಳ್ತೀನಿ. ಆ್ಯಂಡ್ ಫಾರ್ ಸೆಕೆಂಡ್ PU ತನುಜ್ ಸರ್ ಇದ್ದಾರೆ, ಬಟ್ ನಾನು ಅಭಿಷೇಕ್ ವರ್ಮಾ ಸರ್ ಕ್ಲಾಸಸ್ ಫ್ರಾಮ್ ಪ್ರಚಂಡ್ 2024 ಕೇಳ್ತಿದ್ದೀನಿ. ಅದನ್ನು ಕೂಡ ಫ್ರೀ ಇದೆ, ಯೂಟ್ಯೂಬಲ್ಲೇ ಇದೆ, ಅದರ ಪ್ಲೇ ಲಿಸ್ಟು ಕೂಡ ಯಕಿನಲ್ಲಿ ಹಾಕಿದ್ದಾರೆ 2024. ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಭಿಷೇಕ್ ವರ್ಮಾ ಸರ್ದು. ಸೊ ಅವ್ರದ್ದು ಫಾರ್ ಸೆಕೆಂಡ್ PU ಅವ್ರನ್ನ ಫಾಲೋ ಮಾಡ್ತಿದ್ದೀನಿ ನಾನು, ಬಿಕಾಸ್ ಅವ್ರು ಹೇಳಿ ಕಾನ್ಸೆಪ್ಟ್ ನನಗೆ ಜಾಸ್ತಿ ಚೆನ್ನಾಗಿ ಅರ್ಥ ಆಗುತ್ತೆ. ಮೇನ್ ನಮ್ಮದು ಕಾನ್ಸೆಪ್ಟ್ ಕ್ಲಿಯರ್ ಆಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಅದ್ರ ಮೇಲೆ ಫೋಕಸ್ ಮಾಡಬೇಕು. ಈಗ ನಾನು ಡಿವೈಡ್ ಮಾಡಿದ್ದು ಅದಕ್ಕೋಸ್ಕರ. ಒನ್ ಡೇಲಿ ಎವ್ರಿ ಸ್ಟೂಡೆಂಟ್ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ತಾಳ್ಮೆ ಕೂಡ ನಮಗೆ ಇರಲ್ಲ, ಎಲ್ಲ ತಲೆ ಮೇಲಿಂದ ಹಾರಿ ಹೋಗಿಬಿಡುತ್ತೆ ಅಷ್ಟೇ. ಸುಮ್ಮನೆ ಕೂತು ಕೇಳಿದಾಗೆ ಆಗುತ್ತೆ, ನಮಗೆ ಏನೂ ಅರ್ಥ ಆಗಲ್ಲ. ಸೊ ಫಾರ್ ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಸುಧಾಂಶು ಸರ್ ಇದ್ದಾರೆ, ನಾನು ಅವ್ರಿಗೆ ಫಾಲೋ ಮಾಡ್ತಿದ್ದೆ ಫಾರ್ ಫಿಸಿಕಲ್. ಆ್ಯಂಡ್ ಫಾರ್ ಆರ್ಗ್ಯಾನಿಕ್ ನಾನು ಪಂಕಜ್ ಸರ್ನ ನೋಡ್ತೆ. ಐ ವಿಲ್ ಟೇಕ್ ದ ಫಸ್ಟ್ ಕ್ಲಾಸ್ ಆಫ್ ಸುಧಾಂಶು ಸರ್ ಆರ್ಗ್ಯಾನಿಕ್. ಅದನ್ನು ನೋಡ್ತೀನಿ, ಅರ್ಥ ಆದರೆ ಅವ್ರಿಗೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಐ ವಿಲ್ ಜಂಪ್ ಟು ಯಕಿನ್ 2.2 ಲೀಜೆಂಡಿಂದ ಪಂಕಜ್ ಸರ್ನ ನಾನು ತೊಗೋತೀನಿ. ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ. ನಾನು ಆಲ್ರೆಡಿ ಅವ್ರದ್ದು ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದೆ ಯಕಿನ್ 2.2 ಪ್ರಚಂಡ್ ಸೀರೀಸ್ ಬಂದಮೇಲೆ ನಾನು ವೇಟಿಂಗಲ್ಲಿ ಇಟ್ಟಿದ್ದೀನಿ. ಸೊ ಇನ್ಆರ್ಗ್ಯಾನಿಕ್ಕಿಂದ ಹಿತೇಶ್ ಸರ್ನೇ ಫಾಲೋ ಮಾಡ್ತೀನಿ ನಾನು. ಐ ಆಮ್ ಓಕೆ ವಿತ್ ದಟ್. ಆ್ಯಂಡ್ ಫಾರ್ ಬಾಟ್ನಿ, ರೂಪೇಶ್ ಸರ್ನ ಕೂಡ ನಾನು ಫಾಲೋ ಮಾಡ್ತಿಲ್ಲ, ಅರ್ಚನಾ ಮ್ಯಾಮ್ನು ಫಾಲೋ ಮಾಡ್ತಿಲ್ಲ. ಫ್ರಮ್ ಪ್ರಚಂಡ್ 2024 ವಿಪಿನ್ ಸರ್ನ ಫಾಲೋ ಮಾಡ್ತಿದ್ದೀನಿ. ಓಕೆ, ವಿಪಿನ್ ಸರ್ನ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ಫಾರ್ ಝುವಾಲಜಿ ಗುರುಮಾ ಅಂದರೆ ಆಕಾಂಕ್ಷಾ ಮ್ಯಾಮ್ನು ವೆರಿ ಗುಡ್ ಟೀಚರ್, ಆ್ಯಂಡ್ ವಿಪಿನ್ ಶರ್ಮಾ ಸರ್ನು ಬೆಸ್ಟ್ ಟೀಚರ್ಸ್ ಫಾರ್ ಝುವಾಲಜಿ. ಆ್ಯಂಡ್ ಐ ಆಮ್ ಫಾಲೋಯಿಂಗ್ ದ ಪ್ರಚಂಡ್ 2025 ಓನ್ಲಿ, ಅವರನ್ನೇ ಫಾಲೋ ಮಾಡ್ತಿದ್ದೀನಿ ನಾನು. ಓಕೆ, ಇದು ಬಂದುಬಿಟ್ಟು ನನ್ನ ಫ್ಯಾಕಲ್ಟೀಸ್ನ ಚೂಸ್ ಮಾಡಿರೋದು ನನ್ನ ಮೆಂಟಲ್ ಅಬಿಲಿಟಿ ಪ್ರಕಾರ. ನನಗೆ ಯಾರು ಹೇಳಿದ್ರೆ ಜಲ್ದಿ ಕಾನ್ಸೆಪ್ಟ್ನ ಅಡಾಪ್ಟ್ ಮಾಡ್ಕೋತೀನಿ ನಾನು, ಯಾವಾಗ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಬೇಸಿಸ್ ಮೇಲೆ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ನೀವು ಮಾಡ್ಕೋಬಹುದು. ಓಕೆ, ಸೊ ಈಗ ತಿಳ್ಕೊಳ್ಳಿ, ಮಂಡೇ ಕ್ಲಾಸ್ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಮಂಡೇ ಫಿಸಿಕ್ಸ್ ಇತ್ತು ಅಂತ ಅಂದ್ಕೊಳ್ಳಿ. ನಾನು ಅವತ್ತು ಕ್ಲಾಸ್ ಕೇಳಲ್ಲ. ನನ್ನ ಸ್ಟಾರ್ಟಿಂಗು ನೋಡಿ, ಈಗ ಟ್ಯೂಸ್ಡೇ ಅವ್ರದ್ದು ಫಸ್ಟ್ ಕ್ಲಾಸ್ ಇತ್ತು ಬೇಸಿಕ್ ಮ್ಯಾಥ್ಸ್ದು, ನಾವು ಅವತ್ತು ಕೇಳಿಲ್ಲ ನಾನು, ಬಿಕಾಸ್ ಲೈಬ್ರರಿಲಿ ಇರ್ತೀನಲ್ಲ, ನಾನು ಈಗ ಬೇಗ ಬರ್ತಿದ್ದೀನಿ. ಬಟ್ ಅವ್ರ ಕ್ಲಾಸಸ್ ಬಂದುಬಿಟ್ಟು ಈವ್ನಿಂಗ್ ಇಟ್ಟಿದ್ದಾರೆ. ನಾನು ಈವ್ನಿಂಗು ಲೈಬ್ರರಿಲಿ ಪ್ರೆಸೆಂಟ್ ಇರಲ್ಲ, ನಾನು ಮನೆಗೆ ಬಂದಿರ್ತೀನಿ ಬಿಕಾಸ್ ಆಫ್ ಸೆಲ್ಫ್ ಸ್ಟಡಿ. ನನಗೆ ಇನ್ನೊಂದೇನು ಅರ್ಥ ಆಗಿರೋದಂದರೆ, ಮನಸ್ಸಲ್ಲೇ ಓದ್ಕೊಳ್ಳೋದ್ರಿಂದ ನನ್ನ ಮೈಂಡಲ್ಲಿ ಜಾಸ್ತಿ ಇವತ್ತು ಸೆಟ್ ಆಗ್ತಿಲ್ಲ. ಅದು ಅಪ್ ಟು ಒನ್ ಡೇ ಇಟ್ ಈಸ್ ಇನಫ್ ಫಾರ್ ಮೀ ಟು ಬರ್ಡನ್ ಇನ್ ಮೈ ಮೈಂಡ್ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ನನಗೆ ತಲೆಯಲ್ಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ ಅದನ್ನು. ಸೊ ನಾನು, ನೀವು ಇಲ್ಲಿ ಹಿಂದ್ಗಡೆ ನೋಡ್ಬೋದು, ಇಲ್ಲಿ ಈ ಥರ ಕಾಣ್ತಿದೆಯಲ್ಲ ಪ್ಲಾಸ್ಟಿಕ್ದು, ಅದು ನಾನು ವೈಟ್ ಬೋರ್ಡ್ ಅಂತ ಮಾಡಿಟ್ಟಿದ್ದೀನಿ. ಸೊ ಅದನ್ನು ನಾನು ವೈಟ್ ಬೋರ್ಡ್ ಅಂತ ಮಾಡಿಟ್ಟಿದ್ದೀನಿ. ಅದ್ರ ಮೇಲೆ ನಾನು ಇವತ್ತಿನ ಕ್ಲಾಸ್ ಏನಿತ್ತು ಅವ್ರು ಯಾವ ಥರ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅದೇ ಥರ ನಾನೇ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬರ್ತಿದ್ದೀನಿ. ಬಿಕಾಸ್ ಸ್ಪೀಕಿಂಗ್ ಔಟ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಮೋರ್ ಆ್ಯಂಡ್ ಮೋರ್ ಟೈಮ್ಸ್ ಇಟ್ ವಿಲ್ ಸೆಟ್ ಇನ್ ಯುವರ್ ಮೈಂಡ್ ಫಾರ್ ಮೆನಿ ಡೇಸ್. ಅದು ತುಂಬ ದಿನಗಳ ಥರ ಉಳಿಯುತ್ತೆ ನಿಮ್ಮ ತಲೆಯಲ್ಲಿ. ಸೊ ಆ ಅಪ್ರೋಚಿಂದ ಬರ್ತಿದ್ದೆ, ಆ ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದೆ. ನೀವು ಒಮ್ಮೆ ಯೂಸ್ ಮಾಡಿ ನೋಡ್ಬೋದು. ಆ್ಯಂಡ್ ದ್ಯಾಟ್ ಈಸ್ ಹೋಮ್ ಮೇಡ್ ಒನ್. ಸೊ DIY ಮಾಡಿದ್ದೀನಿ. ಸೊ ನನಗೆ ಒದರಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ತಲೆ ಉಳಿಯುತ್ತಂತ ಮೊದಲಿಂದ ಚಿಕ್ಕಂತೂ ಹೀಗೆ ಮಾಡ್ಕೊಳ್ತಾ ಬಂದಿದ್ದೀನಿ. ಸೊ ಇನ್ ಮೈ 10th ಎಕ್ಸಾಮ್, ಸೆಕೆಂಡ್ PU ಎಕ್ಸಾಮ್ ಎಲ್ಲ ಟೆರೆಸ್ ಮೇಲೆ ಹೋಗಿ ಒದರಿ ಹೇಳಿ ನನಗೆ ಅದು ತುಂಬ ಪ್ರಾಕ್ಟೀಸ್ ಮಾಡೋದ್ರಿಗಿಂತ ಒದರಿ ಹೇಳೋದ್ರಿಂದ ತುಂಬ ನನಗೆ ಯೂಸ್ಫುಲ್ ಅಂತ ಅನಿಸಿದೆ. ಸೊ ನಾನು ಅದೇ ಅಪ್ರೋಚಿಂದ ಈಗ ಹೊಂಟಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಸೊ ಈಗ 6 to 7 hours ಕ್ಲಾಸ್ ಇರುತ್ತಲ್ಲ, ಸೊ ಐ ಹ್ಯಾವ್ ಡಿವೈಡೆಡ್ ದಮ್ ಇಂಟು, ಈಗ ನೋಡಿ ಟ್ಯೂಸ್ಡೇ ಕ್ಲಾಸ್ ಇರುತ್ತೆ, ನಾನು ವೆನಸ್ಡೇ ಡೌನ್ಲೋಡ್ ಮಾಡಿಕೊಂಡು 2 hours ನೋಡ್ತೀನಿ. ಫಸ್ಟು ವೆನಸ್ಡೇ, ಐ ವಿಲ್ ರೈಟ್ ಆ್ಯಂಡ್ ಶೋ ಯು ಹಿಯರ್, ವೇಟ್. ಸೊ ಈಗ ನೋಡಿ ಅವ್ರದ್ದು ಶೆಡ್ಯೂಲ್ ಬಂದುಬಿಟ್ಟು ಹೋದ ವಾರದ್ದು ಏನಂದಿದ್ರಂದರೆ,
ಮಂಡೇ ಕೆಮಿಸ್ಟ್ರಿ, ಬಟ್ ಅವ್ರ ಕ್ಲಾಸಸ್ ಶುರುವಾಗಿದ್ದು ಫಿಸಿಕ್ಸು ಟ್ಯೂಸ್ಡೇಯಿಂದ. ವೆನಸ್ಡೇ ಈಸ್ ಬಾಟ್ನಿ ಅಂತ ಹೇಳಿದರು. ವೆನಸ್ಡೇ ಬಾಟ್ನಿ, ಥರ್ಸ್ಡೇ ಕೆಮಿಸ್ಟ್ರಿ, ಫ್ರೈಡೇ ಮತ್ತೆ ಫಿಸಿಕ್ಸು, ಸ್ಯಾಟರ್ಡೇ ಝಿಯಾಲಜಿ ಆ್ಯಂಡ್ ಸಂಡೇ ಬಾಟ್ನಿ. ಸಂಡೇನೂ ಯಾಕೆ ಕ್ಲಾಸ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವರು ಓರಿಯೆಂಟೇಷನಲ್ಲಿ ಹೇಳಿದರು ಸಂಡೇ ಕ್ಲಾಸ್ ಇರಲ್ಲ ಫಾರ್ ಅದು ರಿವಿಷನ್ಗೆ ಇರ್ತೀವಿ ಅಂತ. ಬಟ್ ವೈ ಐ ಡೋಂಟ್ ನೋ. ಸಂಡೇ ಕೂಡ ಕ್ಲಾಸ್ ಇಟ್ಟಿದ್ದಾರೆ. ಆ್ಯಂಡ್ 50 ಡೇಸ್ಗೊಮ್ಮೆ ಅವರು ಒಂಥರ ಟೆಸ್ಟ್ ಲೈಕ್ ಅವ್ರ ಟೆಸ್ಟ್ನು 15 ಡೇಸ್ಗೊಮ್ಮೆ ಟೆಸ್ಟ್ ಕೂಡ ಇಡ್ತೀನಿ ಅಂದರೆ ಇಟ್ ಈಸ್ ಅ ವೆರಿ ಬೆನಿಫಿಷಿಯಲ್ ಫಾರ್ ಅಸ್. ಸೊ ಈಗ ನೋಡಿ, ಇದು ಕ್ಲಾಸ್ ಕೇಳಲ್ಲ ನಾನು, ಓಕೆನಾ? ಅವತ್ತು ಕ್ಲಾಸ್ ಕೇಳಲ್ಲ. ಇಲ್ಲಿ ಫಸ್ಟ್ ಸೆಷನ್ ಆಗುತ್ತೆ ನಂದು 2 ಅವರ್ಸ್ದು, ಯಾವುದು ಫಿಸಿಕ್ಸ್ ಹೇಳ್ತಿದ್ದೀನಿ. ಆಮೇಲೆ ಇಲ್ಲಿ ಸೆಕೆಂಡ್ 2 ಅವರ್ಸ್ ಆ್ಯಂಡ್ ಇಲ್ಲಿ ಥರ್ಡ್ 2 ಅವರ್ಸ್. ನೀವು ಅನ್ಬೋದು ಇಲ್ಲಿ ಮತ್ತೆ ಫಿಸಿಕ್ಸ್ ಬಂದಿದ್ದು ನಾ ಮತ್ತೆ ಕ್ಲಾಸ್ ಕೇಳಲ್ಲ, ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಕ್ಲಾಸ್ ಕೇಳಲ್ಲ ನಾನು. ಮತ್ತೆ ನೆಕ್ಸ್ಟ್ ಇಲ್ಲಿ ಬಂದು ಡೌನ್ಲೋಡ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಹಿಡಿದು 2 ಅವರ್ಸ್ನ ಕಂಟಿನ್ಯೂ ಮಾಡ್ತೀನಿ, ಅರ್ಥ ಆಯ್ತಾ? ಸೊ ಬಾಟ್ನಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಇಲ್ಲಿ ನೋಡಿ, ಅವತ್ತು ಕ್ಲಾಸ್ ಕೇಳಲ್ಲ ನಾನು, ಮತ್ತೆ ಬರ್ತೀನಿ ಇಲ್ಲಿ 2 ಅವರ್ಸ್ ಕೇಳ್ತೀನಿ, ಇಲ್ಲಿ 2 ಅವರ್ಸ್, ಇಲ್ಲಿ 2 ಅವರ್ಸ್, ಇಲ್ಲಿಗೆ ಕ್ಲಾಸ್ ಮುಗೀತು. ಬಾಟ್ನಿ ಅವತ್ತು ಕೇಳಲ್ಲ ನಾನು. ಮತ್ತೆ ಇಲ್ಲಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಿಕ್ತು, ಅಥವಾ ಬ್ಯಾಕ್ಲಾಗ್ ಏನಾದರೂ ಇದ್ದರೆ ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ತು, PYQ ಏನಾದರೂ ಇದ್ದರೆ DPP ಸಾಲ್ವ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ತು 1 ಡೇ. ನೆಕ್ಸ್ಟ್ ನಾನು ಬಂದುಬಿಟ್ಟು ಇಲ್ಲಿ ಸಂಡೇ ಕ್ಲಾಸ್ ಇದೆ ಅಂತ ಹೇಳಿದ್ದಾರೆ, ಮತ್ತು ನಾನು ಮಂಡೇನೇ ನೋಡೋದು ಅದನ್ನು. ಈ ರೀತಿ ನೀವು ನಿಮ್ಮ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಅದು ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಕೂಡ ಚಲೋ ಆಗುತ್ತೆ, ತುಂಬ ಅರ್ಥ ಆಗುತ್ತೆ ಅಂತ ನಾನು ಈ ಪ್ರಕಾರ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಸೆಟ್ ಆಗೋ ಥರ, ಓಕೆ? ನನಗೆ ಸೆಟ್ ಆಗುತ್ತೆ ಅದು. ಸೊ ನಿಮ್ಮ ಪ್ರಕಾರ ಹೇಗಿದೆ, ನೀವು ಯಾವ ಸ್ಟ್ರಾಟಜಿನ ಫಾಲೋ ಮಾಡ್ತಿದ್ದೀರಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಟೈಮ್ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್, ಪ್ಲೀಸ್. ಓನ್ಲಿ 140 ಡೇಸ್ ಆರ್ ರಿಮೈನಿಂಗ್. ಅರ್ಥ ಮಾಡ್ಕೊಳ್ಳಿ, 140 ಡೇಸ್ ಹೂ ಆರ್ ಸ್ಟಾರ್ಟಿಂಗ್ ಫ್ರಮ್ ನಾವ್. ಆಸ್ ಅ ಎವ್ರೇಜ್ ಸ್ಟೂಡೆಂಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಕಂಪ್ಲೀಟ್ ದ ಸಿಲೆಬಸ್, ಓಕೆನಾ? ಅವ್ರು ಫೆಬ್ರವರಿ 11th ಅಲ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ ಅಂದರೆ ನಮ್ಮದು ಈಗ ಸ್ಟಾರ್ಟ್ ಮಾಡಿದ್ರು. ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಈಗ ಸ್ಟಾರ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಫೆಬ್ರವರಿ 20th ವರೆಗೂ ನೀವು ಕಂಪ್ಲೀಟ್ ಮಾಡ್ಬೋದು. ಒಂದು ಸೆಕೆಂಡ್. ಫೆಬ್ರವರಿ 20th ವರೆಗೂ ನಿಮ್ಮದು ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಫೆಬ್ರವರಿ 20 ಟು ಮಾರ್ಚ್ 20 ಒಂದು ತಿಂಗಳು ಉಳಿತು. ಮಾರ್ಚ್ 20 ಟು ಏಪ್ರಿಲ್ 20 2 ಮಂತ್ಸ್. ಇಲ್ಲಿ ನಿಮಗೆ 2 ತಿಂಗಳು ರಿವೈಸ್ ಮಾಡೋದಕ್ಕೆ ಉಳಿತು. ಯು ಕ್ಯಾನ್ ರಿವೈಸ್ ದ ಫುಲ್ ಸಿಲೆಬಸ್ ಇನ್ 2 ಮಂತ್ಸ್ ಆ್ಯಂಡ್ ಟ್ವೈಸ್. 1 ಮಂತಲ್ಲಿ ಒಂದು ಸಾರಿ, 1 ಮಂತಲ್ಲಿ ಒಂದು ಸಾರಿ, 2 ಸಾರಿ ಮತ್ತೆ ನಮಗೆ ವಾಪಸ್ ರಿವಿಷನ್ ಆಗುತ್ತೆ ಫ್ರೆಂಡ್ಸ್. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಪ್ಲೀಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟ್ರಾಟಜಿನ ಫಾಲೋ ಮಾಡಿ, ಅಥವಾ ನಿಮ್ಮದೇ ಓನ್ ಸ್ಟ್ರಾಟಜಿ ಯಾವುದಾದ್ರೂ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನಾದರೂ ಫಾಲೋ ಮಾಡಿ. ಆದಷ್ಟು ಜಲ್ದಿ ನಿಮ್ಮ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡು ರಿವಿಷನ್ ಕಡೆ ಫೋಕಸ್ ಮಾಡಿ. ರಿವಿಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡೆಡಿಕೇಶನಿಂದ, ಹಾರ್ಡ್ ವರ್ಕಿಂದ ಆ್ಯಂಡ್ ವಿತ್ ಯುವರ್ ಸ್ಮಾರ್ಟ್ ವರ್ಕಿಂದ ನೀವು ಇಲ್ಲಿ ನಿಮ್ಮ ಗೇಮ್ನ ಪ್ಲೇ ಮಾಡಬೇಕು. ಅವಾಗೆ ನಮ್ಮ ಗೋಲ್ನ ನಾವು ರೀಚ್ ಮಾಡೋದಕ್ಕೆ ಸಾಧ್ಯ. ನಮ್ಮ ಅಮ್ಮ ಅಪ್ಪನ ಸ್ಯಾಕ್ರಿಫೈಸ್ನ ಒಂಚೂರು, ಅವ್ರ ಋಣನಾದರೂ ಒಂಚೂರು ಇಷ್ಟು ಮುಗಿಸೋದಕ್ಕಂತೂ ಆಗಲ್ಲ. ಅವ್ರಿಗೆ ಖುಷಿ ಪಡಿಸೋದಕ್ಕಂತೂ ನಮಗೆ ಅವಕಾಶ ಇದೆಯಲ್ಲ. ಅವ್ರ ಮುಖದಲ್ಲಿ ಅದೊಂದು ಸ್ಮೈಲ್ ನಮ್ಗೆ ಸಿಕ್ಕಾಗ ನಮಗಿಂತ ಜಾಸ್ತಿ ಅವ್ರು ಖುಷಿ ಪಡ್ತಾರಲ್ಲ, ಅದನ್ನು ನೋಡೋದಕ್ಕಾದರೂ ನಾವು ನಮ್ಮ ಗೋಲನ್ನು ರೀಚ್ ಮಾಡಿ, ಕಷ್ಟಪಟ್ಟು ರಾತ್ರಿಗಳು ಓದಿ ನಮ್ಮ ಗೋಲ್ನ ರೀಚ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಡಿಸೈಡ್ ಮಾಡಿ, ದಿಸ್ ಈಸ್ ದ ಲಾಸ್ಟ್ ಇಯರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಒನ್ ಫಾರ್ ದಿಸ್ 2025 ನೀಟ್ ಎಕ್ಸಾಮ್. ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಫಾರ್ ಮೀ. ಡೂ ಆರ್ ಡೈ, ನಥಿಂಗ್ ಮೇ ಹ್ಯಾಪನ್, ಐ ವಿಲ್ ನೆವರ್ ಲೀವ್ ಅಂಟಿಲ್ ಮೈ ಲಾಸ್ಟ್ ಬ್ರೀತ್ ಅಂತ ಡಿಸೈಡ್ ಮಾಡಿ ಗಟ್ಟಿ ಧೈರ್ಯ ಮಾಡಿಕೊಂಡು ನೀವು ಮಾಡಿದ್ರೇ ನಿಮಗೆ ಈ ಗೆಲುವಿನ ದಾರಿ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಸೊ ನನ್ನ ಮಾತನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಚೆನ್ನಾಗಿ ಓದಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಏನು ಬೇಕಾದಂಗಲಿ, ನಾನು ಈಗ ಅದೇ ಸಿಚುವೇಷನಲ್ಲೇ ಇದ್ದೀನಿ. ನಮ್ಮ ಅಜ್ಜಿ ಹಾಸ್ಪಿಟಲ್ ಇದ್ದರೂ ನಾನು ಓದೋದಕ್ಕಂತ ಕೂತಿದ್ದೀನಿ. ಬಿಕಾಸ್ ಈಗ ನೀವು ಅನ್ಕೋಬೋದು ನಿಮ್ಮ ಅಜ್ಜಿಗೆ ಆರಾಮಿಲ್ಲ ಆದರೂ ವೀಡಿಯೋ ಮಾಡ್ತಿದ್ದೀರಾ ಅಂತ. ಸೊ ಎಲ್ಲರಿಗೂ ಅವ್ರವ್ರ ಸಿಚುವೇಶನ್ ಅವರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ನಮ್ಮ ಅಮ್ಮ ಅಪ್ಪನ ಆಸೆನ ನಾನು ತೀರಿಸಲೇಬೇಕು. ಅದು ಯಾವುದೇ ಸ್ಥಿತಿಯಲ್ಲ ಆದರೂ ಪರವಾಗಿಲ್ಲ. ನನ್ನ ಹೆಲ್ತ್ ಇಶ್ಯೂಸ್ ಕೂಡ ಸರಿ ಇಲ್ಲ. 3 ತಿಂಗಳಾದಮೇಲೆ ನನಗೂ ಹಾಸ್ಪಿಟಲ್ಗೆ ಹೋಗೋದಿತ್ತು. ಬಟ್ 5 ಮಂತ್ಸ್ ಆಯಿತು ಇನ್ನು ನಂದು ಹಾಸ್ಪಿಟಲೈಸೇಷನ್ಗೆ ಹೋಗೇ ಇಲ್ಲ ನಾನು. ಸೊ ನಂದು ಈಗ ಒಂದೇ ಗೋಲ್ ಇರೋದು ಫ್ರೆಂಡ್ಸ್, ನಮ್ಮ ಅಮ್ಮ ಅಪ್ಪನ ಆಸೆನ ಈಡೇರಿಸಬೇಕು ನಾನು ಆ್ಯಟ್ ಎನಿ ಕಂಡೀಷನ್. ಅದೇನೇ ಆಗಲಿ, ಅವ್ರು ಅಂತಾರೆ ಮೊದಲಿನ ಹೆಲ್ತ್ ಕಡೆ ನೋಡ್ಕೊಂತ. ಬಟ್ ಅವರಲ್ಲಿ ಯಾರಾದರೂ ಬೇರೆ ಮಗು ಬಂದುಬಿಟ್ಟು ಬೇರೆಯವ್ರದ್ದು ಮಕ್ಕಳು ಒಂದು ಡಾಕ್ಟರ್ ಪೋಸ್ಟಲ್ಲಿ ಹೋದಾಗ ಅವರು ನೋಡಿ ಅದನ್ನು ಕಣ್ಣೀರು ಹಾಕೋದನ್ನು ಬಿಟ್ಟು
ನಮ್ಮ ನಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೇಳಿ ಖುಷಿಯಾಗಿ ಕಣ್ಣೀರು ಹಾಕೋದಿರುತ್ತಲ್ಲ, ದಟ್ ಈಸ್ ದ ವೆರಿ ಬೆಸ್ಟ್ ಮೂಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು. ಸೊ ನೀವು ಯಾವ ಸೀರೀಸ್ನ ಫಾಲೋ ಮಾಡ್ತೀರಾ ಅಂತ ನನಗೆ ಇದು ಹೇಳೋದಿತ್ತು ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಯಾರಾದರೂ ಅನ್ಅಕಾಡೆಮಿಯಿಂದ ಕ್ಲಾಸಸ್ ಕೇಳ್ತಾ ಬಂದಿದ್ರೆ ನೀವು ಯಾರಾದರೂ, ಗಾರ್ಗಿ ಮ್ಯಾಮ್ ಈಗ ಕಾಣ್ತಾ ಇಲ್ಲ, ಬಯಾಲಜಿ ಎಜುಕೇಟರ್ ಮೆಂಟಾರ್, ಅವ್ರದ್ದು ಕ್ಲಾಸಸ್ ಕೂಡ ಕೇಳ್ತಿದ್ದೆ ಅವಾಗವಾಗ. ಸೊ ಅವರು ಅನ್ಅಕಾಡೆಮಿನ ಬಿಟ್ಟು ನೀಟ್ ಅಡ್ಡಾಗೆ ಬಂದು ಸೇರಿಕೊಂಡಿದ್ದಾರೆ ಫ್ರೆಂಡ್ಸ್. ನೀವು ಅಲ್ಲಿ ಹೋಗಿ ಅವ್ರನ್ನ ಚೆಕ್ ಮಾಡ್ಬೋದು. ನೀವು ಅವರು ಆ ವೆಬ್ಸೈಟ್ಗೆ ಬಂದು ಆ ಕಂಪ್ನಿ ಕೂಡ ಬಂದು ಸೇರಿಕೊಂಡಿದ್ದಾರೆ. ಸೊ ನಾನು ಹೇಳೋದಿಷ್ಟೇ ಫ್ರೆಂಡ್ಸ್, ಬಿ ಕಾಮ್, ಬಿ ಹೆಲ್ದಿ. ನೀವು ಓವರ್ ರಿಯಾಕ್ಟ್ ಆಗಿ ಯಾರೇನು ಹೇಳಿದ್ರು ಅಂತ ಓವರ್ ರಿಯಾಕ್ಟ್ ಆಗಬೇಡಿ, ಪೇಷನ್ಸಿಂದ ಇರಿ. ಸೈಲೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್ ಆ್ಯಂಡ್ ಯುವರ್ ರಿಸಲ್ಟ್ ವಿಲ್ ಬಿ ದ ಬೆಸ್ಟ್ ಆನ್ಸರ್, ದಿ ಬೆಸ್ಟ್ ಆನ್ಸರ್. ನಿಮ್ಮ ಸೈಲೆನ್ಸ್ಗಿಂತ ಅದು ಏನು ಬಿಗ್ ಬ್ಲಾಸ್ಟ್ ಆಗುತ್ತಲ್ಲ ಅವತ್ತು ನಿಮ್ಮದು ರಿಸಲ್ಟಿಂದ ನಿಮಗೊಂದು ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅಂತ, ದ್ಯಾಟ್ ಈಸ್ ದ ಬೆಸ್ಟ್ ಪಂಚ್ ಟು ದ. ನೀವು ಯಾರಿಗಾದರೂ ನಿಮ್ಮ ಜೊತೆ ಏನಾದರೂ ದ್ವೇಷ ಇರ್ಬೋದು, ಏನಾದರೂ ಅಂದಿರ್ಬೋದು, ಅವರಿಗೆ ಇದು ಬೆಸ್ಟ್ ರೆಸ್ಪಾನ್ಸ್ ನಿಮ್ಮಿಂದ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ವರ್ಡ್ಸ್ ಆ್ಯಂಡ್ ಟೈಮ್ ಟು ದ ಯೂಸ್ಲೆಸ್ ಪೀಪಲ್ಸ್. ಫೋಕಸ್ ಆನ್ ಯುವರ್ ಸ್ಟಡೀಸ್. ನಿಮ್ಮ ಅಪ್ಪ ಅಮ್ಮನ ಖುಷಿ ಪಡಿಸೋದ್ರಲ್ಲಿ ನಿಮ್ಮ ಪರಿಶ್ರಮ ಹಾಕಿ ಅಂತ ಹೇಳ್ತೀನಿ. ಬೇರೆಯವ್ರನ್ನ ಖುಷಿ ಪಡಿಸೋದಕ್ಕೆ ಹೋಗಿ ನಿಮ್ಮ ಅಮ್ಮ ಅಪ್ಪನ ಕಳ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾರ ಕೈ ಬಿಟ್ಟರು ಅವ್ರು ನಮ್ಮ ಕೈ ಬಿಡೋದಿಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಅಮ್ಮ ಅಪ್ಪ ಇದ್ರೇ ಎಲ್ಲ. ಓಕೆ. ಸೊ ಇನ್ನೊಂದು ಏನು ಹೇಳಬೇಕಂದ್ರೆ, ನಾನು ಈ ಡಿಸೆಂಬರಲ್ಲಿ ತುಂಬ ಕೆಲಸಗಳಿದೆ ಫ್ರೆಂಡ್ಸ್. ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತಲೇ ನನಗೆ ಗೊತ್ತಿಲ್ಲ. ಸೊ ನನ್ನ ತಮ್ಮನ ಬರ್ಡೇ ಕೂಡ ಬರ್ತಿದೆ ಈಗ. ಅವ್ನ ಬರ್ಡೇ ಮಾಡೋದಕ್ಕೂ ಅಷ್ಟು ಇದು 5th ಬರ್ಡೇ ಅವನದು. ಬಟ್ ಏನಾಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ಅಜ್ಜಿ ಕೂಡ ಆರಾಮಿಲ್ಲ. 5th ಬರ್ಡೇನ ನಾನು ಜೋರಾಗಿ ಮಾಡಬೇಕು, ಎಲ್ಲರಿಗೂ ಊಟ ಹಾಕಿಸ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇಟ್ ವಿಲ್ ಬಿ ದ ಸಿಂಪಲ್ ಒನ್. ಅಮ್ಮ ಅಪ್ಪನೂ ಬರೋದಿಲ್ಲ ಅಂತಿದ್ದಾರೆ. ಸೊ ನಾನೇ ಇಲ್ಲೇ ನನ್ನ ಫ್ರೆಂಡ್ಸ್ನ ಕರ್ಕೊಂಡ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದರೂ ಆಗುತ್ತೋ ಇಲ್ಲೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹೇಗಾದರೂ ಮಾಡಿ ನನ್ನ ತಮ್ಮನ್ನ ಖುಷಿಯಾಗಿಡ್ಬೇಕಂತ ಅಷ್ಟೇ ಆಸೆ ಫ್ರೆಂಡ್ಸ್ ನನಗೆ. ನಾನಂತರೂ ನನ್ನ ಬರ್ಡೇ ಅಂತೂ ಎಲ್ಲ ಮಾಡ್ಕೋತೇ ಬಂದರು. ಒಂದು ಬರ್ಡೇ ಯಾವುದೇ ಕಾರಣಕ್ಕೂ ಗ್ಯಾಪ್ ಆಗಬಾರ್ದು ಅಂತ ನನ್ನ ಆಸೆ ಫ್ರೆಂಡ್ಸ್. ಅವ್ನ ಬರ್ಡೇನ ನಾನು ಮಾಡೇ ಮಾಡ್ತೀನಿ. ನಿಮಗೆ ಬ್ಲಾಗ್ ಕೂಡ ಹಾಕ್ತೀನಿ ಅದರದ್ದು, ಹೇಗೆ ಮಾಡಿದೆ ಅಂತ ನಾನು. ಸೊ ಇನ್ಮೇಲಿಂದ ನಾನು ಬೆಳಗ್ಗೆ ಬೇಗ ಲೈಬ್ರರಿಗೆ ಹೋಗಿ ಮಧ್ಯಾಹ್ನ ಬಂದು ಸೆಲ್ಫ್ ಸ್ಟಡಿನ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಅಲ್ಲೆಲ್ಲ ಕ್ಲಾಸಸ್ನ ಮುಗಿಸ್ಕೊಂಡ್ಬಂದ್ಬಿಟ್ಟು ಫಿಸಿಕ್ಸ್ ಸೆಲ್ಫ್ ಸ್ಟಡಿ ಸೆಷನ್ ಕೂಡ ಅಲ್ಲೇ ಮುಗಿಸ್ಕೊಂಡ್ಬರ್ತೀನಿ. ಬಿಕಾಸ್ ಇಟ್ ವಿಲ್ ಬಿ ದ ಓನ್ಲಿ ಪ್ರಾಕ್ಟೀಸ್ ಒನ್, ಕ್ವಶನ್ ಪ್ರಾಕ್ಟೀಸ್ ಇರುತ್ತೆ. ಸೊ ನಾನು ಅಲ್ಲೇ ಮುಗಿಸ್ಕೊಂಡ್ಬರ್ತೀನಿ. ಏನಾದರೂ ಥೆರಿ ಓದೋದಿದೆ, NCERT ಓದೋದಿದ್ರೆ ಮನೆಗೆ ಬಂದು ಓದ್ತೀನಿ ಇಲ್ಲೇ. ಸೊ ನನ್ನ ತಮ್ಮನ ಬರ್ತಿದೆ ಫ್ರೆಂಡ್ಸ್. ದಿಸ್ ಮೂಮೆಂಟ್ December 14th ಒಂದು ಬರ್ಡೇ. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ. ಐ ಥಿಂಕ್ ಯಾರಾದರೂ ನನಗೆ ಬಂದು ಕೇಳಿದ್ರೆ ನಿಮಗೆ ಬೆಸ್ಟ್ ಇಯರ್ ಇನ್ ದಿಸ್ ಬರ್ತ್ ಅಂದರೆ ಕೇಳಿ, ನಾನು ಹುಟ್ಟಿದಾಗಿಂದ ಹ್ಯಾಪಿಯೆಸ್ಟ್ ಡೇ ಬಂದುಬಿಟ್ಟು December 14th ಫ್ರೆಂಡ್ಸ್. ಗಣೇಶಗೆ ಥ್ಯಾಂಕ್ ಯು ಹೇಳ್ತೀನಿ. ಅವನಂತ ನನ್ನ ಅವನ ಥರನೇ ಮುದ್ದು ಆಗಿರೋ ನನ್ನ ತಮಗೆ ಕೊಟ್ಟಿದ್ದಾನೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಕೆಲವೊಬ್ಬರಿಗೆ ನನಗೆ ಇನ್ನೊಂದು ಆಸೆ ಏನಿತ್ತಂದರೆ, ಈಗೀಗ ನನಗೆ ತಿಳುವಳಿಕೆ ಬಂದ ಮೇಲೆ ಅನಿಸಿದ್ದೇನೆಂದರೆ, ನನಗೂ ಒಬ್ಬ ಅಣ್ಣ ಅಥವಾ ಅಕ್ಕ ಇರಬೇಕಾಗಿತ್ತು. ನನಗೆ ಮೆಂಟೋರ್ ಮಾಡ್ತಿದ್ರು, ಒಂದು ಸ್ವಲ್ಪ ಮೋಟಿವೇಶನ್ ಕೊಡ್ತಿದ್ರು, ಧೈರ್ಯ ತುಂಬ್ತಿದ್ರು. ಎಲ್ಲ ವಿಷಯನ ಫ್ರೆಂಡ್ಸ್ ನೋಡಿ ಈಗ ಅಮ್ಮ ಅಪ್ಪನ ಹತ್ರ ಹೇಳೋದಕ್ಕಾಗಲ್ಲ. ಓಕೆ, ಫ್ರೆಂಡ್ಸ್ ಕೂಡ ಹೇಳೋದಕ್ಕಾಗಲ್ಲ. ಯಾವಾಗ ಸೆಕೆಂಡ್ PU ಮುಗೀತೋ ನಮ್ಮ ಕನೆಕ್ಷನ್ ಕೂಡ ಅಷ್ಟೇ ಲೋ ಆಗ್ತಾ ಬರುತ್ತೆ. ಯಾವಾಗಲೂ ಒಂದು ಸಾರಿ ಮೀಟ್ ಮಾಡ್ತೀವಿ ನಾವು. ಸೊ ನಮ್ಗೆ ಯಾರಾದರೂ ಅಣ್ಣ ಅಥವಾ ಅಕ್ಕ ಇದ್ದಿದ್ರೆ ಅವರು ಕೂಡ ನಮ್ಗೆ ಏನಾದರೂ ಹೇಳ್ತಿದ್ರು. ಬೀಗ್ ಆನ್ ಎಲ್ಡರ್ ಡಾಟರ್ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇಟ್ ಈಸ್ ವೆರಿ ಕ್ರಿಟಿಕಲ್ ಸಿಚುವೇಶನ್ ಫಾರ್ ಅಸ್ ಟು ಹ್ಯಾಂಡಲ್ ಅವರ್ ಸ್ಟಡೀಸ್ ಆ್ಯಂಡ್ ಫ್ಯಾಮಿಲಿ ಬೋತ್. ಎರಡು ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾರ ಹತ್ರನೂ ಏನು ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಯಾರು ಅಕ್ಕ ತಂಗಿ ಇರ್ತಾರೋ ಅವ್ರಿಗೆ ಆ ಸಿಚುವೇಶನ್ ಅರ್ಥ ಆಗಲ್ಲ ಫ್ರೆಂಡ್ಸ್. ಆ ಲೋನ್ಲಿನೆಸ್ ಏನು ಕಾಡುತ್ತಲ್ಲ, ದ್ಯಾಟ್ ಈಸ್ ಲೈಕ್ ಆನ್ ಹೆಲ್ನು ಅದ್ರ ಹೋಲಿಸಿದ್ರೆ ಒಂಚೂರು ಕಡಿಮೆನೇ ಕಾಣ್ತೆ ಹೆಲ್ತು. ದಿಸ್ ಈಸ್ ಅನ್ ಅ ವೆರಿ ಕಾಂಟ್ ಎಕ್ಸ್ಪ್ಲೇನ್ ಫ್ರೆಂಡ್ಸ್ ದ್ಯಾಟ್. ಯಾರ್ಯಾರು ಸಿಂಗಲ್ ಆಗಿರ್ತೀವಿ, ಸಿಂಗಲ್ ಅನ್ನೋ ಒಬ್ಬೊಬ್ಬರು ಬೇರೆ ಮೀನಿಂಗ್ನ ತಿಳ್ಕೊತೀರಾ. ಸಿಂಗಲ್ ಅಂದರೆ ನಾವು ಒಬ್ಬರೇ ಮಕ್ಕಳು. ಈಗ ನೋಡಿ ನನ್ನ ತಮ್ಮ ಈಗ 5 ವರ್ಷದವನು, ಅವನಿಗೇನು ಅರ್ಥ ಆಗಲ್ಲ. ಅವ್ನ ಮುಂದೆ ನಾನು ಏನಾದರೂ ಹೇಳ್ಕೊಬೇಕಂದ್ರೆ ಆಗಲ್ಲ. ಬಟ್ ಐ ಆಮ್ ಹ್ಯಾಪಿ ದ್ಯಾಟ್ ಅವನಿಗೆ ಆ ಸಿಚುವೇಶನ್ ಬಂದಿಲ್ಲ ಅನ್ನೋದು. ಅವ್ನು ನನ್ನ ಹತ್ರ ಹೇಳ್ಕೊಬೋದು. ಆ್ಯಂಡ್ ಐ ಆಮ್ ವೆಲ್ ಎಜುಕೇಟೆಡ್ ಒನ್ ನೌ. ಐ ಕ್ಯಾನ್ ಇಂಪ್ರೂವ್ ಹಿಮ್. ಲೈಕ್ ನನಗೆ ಏನೇನು ಸಮಸ್ಯೆ ಬಂದಿದೆಲ್ಲ ನನಗೆ ಅದಕ್ಕೆ ಗೊತ್ತಿರುತ್ತೆ. ಅದು ಆ ಸಮಸ್ಯೆ ಅವನಿಗೆ ಬರದೇ ಇರೋ ಹಾಗೆ ನಾನು ನೋಡ್ಕೋಬೋದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕಿಂಗ್ ದ ಗಾಡ್ ಫಾರ್ ದ್ಯಾಟ್. ಅದು ಯಾವುದೇ ಸಿಚುವೇಶನ್ ಆಗಿರಲಿ ನನ್ನ ತಮಗೆ ಬರಬಾರ್ದು ಅಂತ ನಾನು ಅಷ್ಟೇ ಹಾರೈಸ್ತೀನಿ. ನಿಮಗೆ ಮುಂದಿನ ವಾರ ಇದೇ ಶನಿವಾರ ನಮ್ಮ ಅಪ್ಪನ ಬರ್ಡೇ ಇದೆ, ಅಪ್ಪು. ಆ ವಿಡಿಯೋನ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ನಿಮ್ಮ ಬ್ಲೆಸ್ಸಸ್ ಎಲ್ಲ ಅವನ ಮೇಲೆ ಇರಲಿ ಅಂತ ಅಂದ್ಕೊಂಡು ಯು ಸ್ಟೇ ಟ್ಯೂನ್ಡ್. ನಾನು
ಆದಷ್ಟು ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಂದು ಸಾರಿ ನಾನು ಹೇಗೆ ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತ ಕೂಡ ನಿಮಗೆ ವಿಡಿಯೋ ಹಾಕ್ತೀನಿ ಅದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಕಾಮೆಂಟಲ್ಲಿ ಪ್ಲೀಸ್ ತಿಳಿಸಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೈಕ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಮೈ ಸ್ಟ್ರಾಟಜಿ. ಸೊ ಇವತ್ತಿನ ಮೋಟಿವೇಶನ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇನ್ನೊಂದು ಹೇಳಬೇಕಂದ್ರೆ ಈ ಥರ ಡೈರಿ ನಾನು ಪ್ರತಿ ವರ್ಷ ಈಗೀಗ ಏನು ನಂದು ನೀಟ್ ಪ್ಯಾಂಡಮಿಕ್ ಸ್ಟಾರ್ಟ್ ಆಯಿತು, ಈ ಥರ ನಾನು ಡೈರಿ ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಡೈಲಿ ನೋಡ್ಬೋದು, ಇದು 2024 ತೃಪ್ತಿ ಡೈಲಿ ಕಾರ್ಟ್ ಜೈ ಗಣೇಶ 2024 ಇದು 23 ಒಂದಿದೆ, ವೈಟ್ ಕಲರ್ದಿದೆ. ಸೊ ಇಟ್ ಆಲ್ರೆಡಿ ನನಗೆ ತುಂಬೋದಕ್ಕೆ ಬಂತು ಫ್ರೆಂಡ್ಸ್. ಇದು ಯಾರೂ ಇಲ್ಲ ಅಂತ ಯಾರಾದರೂ ನಂತರ ಸಿಂಗಲ್ಸ್ ಏನು ಹೇಳ್ಕೊಳಕ್ಕಾಗಲಿ ಆಗ್ತಾ ಇರ್ಲಾದ್ರು ಇರ್ತಾರಲ್ಲ, ಸೊ ಅವರಿಗೆ ಇದು ಬೆಸ್ಟ್ ಒನ್. ನೋಡಿ ಇದು ಎಷ್ಟೆಲ್ಲ ತುಂಬಿತ್ತು. ಸೊ ನೀವು ಈ ಥರ ಡೈಲಿ ಬರ್ತಾ ಹೋದರೆ ನಿಮಗೂ ಕೂಡ ನಿಮ್ಮ ಮೊದಲೇ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಇಂಗ್ಲೀಷ್ ಪ್ರಾಕ್ಟೀಸ್ ಆಗುತ್ತೆ ಅಂತ, ಮತ್ತು ಒಂಚೂರು ಗ್ರಾಮೆಟಿಕಲಿನೂ ನೀವು ಇಂಪ್ರೂವ್ ಆಗ್ತೀರಾ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಒನ್.